ಬೆಂಗಳೂರಲ್ಲಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿರುವಂತ ನೋಡ್ತಾ ಇದೀವಿ. ಎಲೆಕ್ಟ್ರಿಕ್ ಬಾಯ್ಲರ್ ಮೊರೆ ಹೋಗಿರುವಂತದ್ದು ಹೋಟೆಲ್ ಮಾಲೀಕರು. ನ್ಯೂಸ್ 18 ಜೊತೆ ಹೋಟೆಲ್ ಮಾಲೀಕ ಕೃಷ್ಣರಾಜ್ ಅವರು ಮಾತನಾಡಿದರು. ಪ್ರತಿನಿಧಿ ಪ್ರಗತಿ ಶೆಟ್ಟಿ ಅವರನ್ನ ಮಾತನಾಡಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಟ್ರಬಲ್ ಈಗ ಆಲ್ರೆಡಿ ಆರಂಭವಾಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಇನ್ನು ಗೃಹ ಬಳಕೆ ಅಂದರೆ ಮನೆಗಳಲ್ಲಿ ಯೂಸ್ ಮಾಡುವಂಥ ಗ್ಯಾಸ್ ಇದೆಯಲ್ಲ, ಅದರ ಟ್ರಬಲ್ ಇನ್ನೂ ಆರಂಭ ಆಗಿಲ್ಲ. ಆರಂಭ ಆದ್ರಂತೂ ಬೀದಿಲೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೊರೋನಾದ ಪರಿಸ್ಥಿತಿನೇ ನಿರ್ಮಾಣ ಆಗುತ್ತೆ. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬೆಂಗಳೂರಿನಲ್ಲಿ ಸ್ಪೆಷಲಿ. ಬಾಯ್ಲರ್ ಗ್ಯಾಸ್ಗಳ ಮೊರೆ ಹೋಗಿರುವಂಥದ್ದು. ಸೊ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಕೃಷ್ಣರಾಜ್ ಅವರು, ಹೋಟೆಲ್ ಮಾಲೀಕರು. ಅವ್ರನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರಾಗಿರುವಂತಹ ಕೃಷ್ಣರಾಜ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಇದು ನಿಮ್ಗೆ ಎಷ್ಟು ಸಕ್ಸಸ್ ಆಗುತ್ತೆ, ಇದು ಯೂಸ್ ಆಗುತ್ತಾ? ಖಂಡಿತ. ಯಾಕಂತೇಳಿ ಸರ್ಕಾರ ಒಂದು ಕೈ ಚೆಲ್ಲಿ ಕೂತ್ಕೊಂಡಿದೆ. ನಾವು ಬೇರೆ ಬೇರೆಯಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಯಾಕಂತೇಳಿದ್ರೆ ನಮ್ಮ ಗ್ರಾಹಕರಿಗೆ ದಿನನಿತ್ಯ ನಾವು ಇಷ್ಟು ವರ್ಷದಲ್ಲಿ ಸುಮಾರು ವರ್ಷದಿಂದ ಊಟ ತಿಂಡಿ ಸರಬರಾಜು ಮಾಡ್ತಾ ಇದ್ವಿ. ಈಗ ಸಡನ್ನೇ ನಾವು ನಿಲ್ಲಿಸಿದಾಗ ಅವರಿಗೂ ಸಮಸ್ಯೆ ಆಗುತ್ತೆ. ನಾವು ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಈ ಎಲೆಕ್ಟ್ರಿಕಲ್ ಬಾಯ್ಲರ್ ಒಬ್ಬರಿಗೆ ಒಂದು ಕಂಪ್ನಿಗೆ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಮಾಡಿಕೊಡಿ ಏನಾದರೂ ಒಂದು ಕಾಸ್ಟಲ್ಲಿ ಅಂತೇಳಿ ಹೇಳಿದ್ವಿ. ಅದೇ ರೀತಿಯಲ್ಲಾಗಿ ಒಂದು ಗೇಜ್ 16 ಅನ್ನುವಂಥ ಒಂದು ಸಂಸ್ಥೆ ಅವರು ನಮಗೆ ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕಲ್ ಬಾಯ್ಲರನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಈ ಮುಂಚೆ ಇರುವಂಥ ಬಾಯ್ಲರು ಒಂದು ದಿವಸಕ್ಕೆ ನಮಗೆ 1 ಸಿಲಿಂಡರ್ ಖರ್ಚಾಗ್ತಾ ಇತ್ತು. ಈ ಬೆಳಿಗ್ಗೆ ನಾವು ಏನು ಹೋಟೆಲ್ ಪ್ರಾರಂಭ ಆದಾಗ ಇದೇ ಫಸ್ಟ್ ಬಾಯ್ಲರ್ನೇ ಹಚ್ತೀವಿ. ಯಾಕಂತ ಹೇಳಿದರೆ ನಮ್ಮ ಅನ್ನ ಬೇಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ನೀರು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ತಿಂಡಿ ಪದಾರ್ಥಗಳನ್ನ ಎಲ್ಲ ಬಿಸಿ ಇಟ್ಕೊಳ್ಳಿಕ್ಕೂ ಬಾಯ್ಲರ್ ಬೇಕು, ಹಾಲು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಜೊತೆಗೆ ನಿಮಗೆ ಇಡ್ಲಿ ಸ್ಟೀಮು, ರವಾ ಇಡ್ಲಿ ಈ ಎಲ್ಲ ಇದಕ್ಕೂ ಈ ಬಾಯ್ಲರ್ ಅತ್ಯವಶ್ಯಕ ಆಗುತ್ತೆ. ಇದು ಒಂದು ದಿವಸಕ್ಕೆ ಸುಮಾರು ಒಂದು 20 kg ಗ್ಯಾಸನ್ನು ನಮಗೆ ಉಪಯೋಗ ಬರ್ನ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಈ ಎಲೆಕ್ಟ್ರಿಕಲ್ ಬಾಯ್ಲರ್ನ ಅಂತೇಳಿ ಒಂದು ಹಾಕ್ತಾ ಇದ್ದೀವಿ. ಅದರ ನಮಗೊಂದು 1ರಿಂದ 1.5 ಸಿಲಿಂಡರ್ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಇದ್ರ ಕಾಸ್ಟ್ ಎಷ್ಟು ಸರ್? ಈಗ ಒಂದು ಸಿಲಿಂಡರ್ ಅಂತ ಅಂದ್ರೆ ನಿಮ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ? ಈ ಎಲೆಕ್ಟ್ರಿಕಲ್ ಬಾಯ್ಲರ್ ಕಾಸ್ಟ್ ಎಷ್ಟು ಬೀಳುತ್ತೆ? ಇದಕ್ಕೆ ಈಗಾಗಲೇ ನನ್ನ ತಿಳಿದ ಪ್ರಕಾರ ಇದಕ್ಕೊಂದು ಇನ್ನೂ ಅದರ ಬಗ್ಗೆ ಒಂದು ಇದು ಮಾಡಲಿಲ್ಲ. ಇವತ್ತು ಫಸ್ಟ್ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಎಷ್ಟು ನಮಗೆ ಇದರ ಇನ್ಪುಟ್ಟು ಸ್ಟೀಮು ಏನು ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಇದು ಹೆಚ್ಚು ಕಮ್ಮಿ ಒಂದು 65,000ರಿಂದ 70,000 ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗಲೇ ನೀವು ಟೀ ಮಾಡೋದಕ್ಕೆಲ್ಲ ಇಂಡಕ್ಷನ್ ಮಾರೆ ಹೋಗಿದ್ದೀರಾ. ಸೊ ಕರೆಂಟ್ ಬಿಲ್ 1 to 3 ಬರುತ್ತಾ ಈ ಸಲ ನಿಮಗೆ? ನಿಜ. ಯಾಕಂತ ಹೇಳಿದ್ರೆ ನಿಮಗೆ ಗ್ಯಾಸಿಗೆ ನಾವೀಗ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ದಿವಸಕ್ಕೆ. ಇದು ಒಂದು ಹೆಚ್ಚುವರಿಯಾಗಿ ನಮಗೆ ಬರುತ್ತೆ. ಬಟ್ ಸೇವಿಂಗ್ ಯಾವ ರೀತಿ ಅಂತ ನೋಡ್ಬೇಕು. ಯಾಕಂತ ಹೇಳಿದ್ರೆ ನಾವು ಸಡನ್ನೇ ಈಗ ಎಲೆಕ್ಟ್ರಿಕಲ್ ಮೊರೆ ಹೋಗ್ತಾ ಇದ್ದೀವಿ. ಈ ಮುಂದಿನ ತಿಂಗಳು ನಾವು ಬಿಲ್ ಬಂದಾಗನೇ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ ಒಂದು ಡಬಲ್ ಬಿಲ್ಲೇ ಬರ್ಬೋದು ಅನಿಸುತ್ತೆ. ಹಾಗೆ ಇದು ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಕರ್ನಾಟಕದಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳ ವ್ಯತ್ಯಯ ಉಂಟಾಗಿದೆ. ರಾಜ್ಯದ ಎಲ್ಲ ಎಸ್ಪಿಗಳ ಜೊತೆ DGIGP ಸಭೆಯನ್ನ ಮಾಡಿದೆ. LPG ಗ್ಯಾಸ್ ಸಿಲಿಂಡರ್ಗಳ ವ್ಯತ್ಯಯ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕಮರ್ಷಿಯಲ್ಲು, ಅದರ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸು ಕೂಡ ಬುಕ್ ಆಗ್ತಾ ಇಲ್ಲ. ಅಲ್ಲಿ ಆ ಬುಕ್ಕಿಂಗ್ ನಂಬರ್ನೇ ತೆಗೆದುಬಿಟ್ಟಿದ್ದಾರೆ. ಸ್ವಿಚ್ ಆಫು ಮತ್ತು ನಾಟ್ ರೀಚಬಲ್, ಕಾಲೇ ಕನೆಕ್ಟ್ ಆಗಲ್ಲ ಬುಕ್ ಮಾಡಲಿಕ್ಕೆ. ಸೊ ಒಂದು ರೀತಿಯಾಗಿ ದಂಧೆ ಮಾಡ್ಕೊಂಡ್ಬಿಟ್ಟಿದಾರ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಸೊ ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಗಳ ಜೊತೆ DGIGP ಸಭೆಯನ್ನು ಮಾಡಿದ್ರು. ಎಸ್ಪಿಗಳ ಜೊತೆ ಸಭೆ ಬಳಿಕ DGIGP ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಗೋದಾಮು ಪರಿಶೀಲನೆಗೆ ಸೂಚನೆಯನ್ನು ಕೊಡಲಾಗಿದೆ. ಆಯಾ ಠಾಣಾ ವ್ಯಾಪ್ತಿಯ ಗೋದಾಮುಗಳ ತಪಾಸಣೆಗೆ ಸೂಚನೆ ಕೊಡಲಾಗಿದೆ. ಇಂದಿನಿಂದಲೇ ಪರಿಶೀಲನೆಗೆ DG ಡಾಕ್ಟರ್ MS ಸಲೀಂ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸ್ಟಾಕ್ ಇದ್ದೂ ಇಲ್ಲ ಅನ್ನುವಂಥ ಏಜೆನ್ಸಿಗಳ ಮೇಲೆ ಹದ್ದಿನ ಕಣ್ಣಿಡ್ಲಿಕ್ಕೆ ಕೇಳಲಾಗಿದೆ. ಅಂತ ಏಜೆನ್ಸಿಗಳ ವಿರುದ್ಧ ಕೇಸ್ ದಾಖಲು ಮಾಡಲಿಕ್ಕೆ ಸೂಚಿಸಲಾಗಿದೆ. ಇಂದಿನಿಂದಲೇ ಬೆಂಗಳೂರಿನ ಎಲ್ಲ ಗೋದಾಮುಗಳನ್ನು ಚೆಕ್ ಮಾಡಲಾಗುತ್ತೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಕೂಡ ಸೂಚಿಸಿದ್ದಾರೆ. DGIGP ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸಭೆಯನ್ನು ಮಾಡಿದ್ರು. ಒಂಥರ ಕೃತಕ ಅಭಾವ ಸೃಷ್ಟಿ ಮಾಡಿದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕೆಂದರೆ ರೇಟ್ ಜಾಸ್ತಿ ಮಾಡಿ ಆಮೇಲೆ ಮಾರಲಿಕ್ಕೆ, ಅದಾದಮೇಲೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರುವಂಥ ನಿಟ್ಟಿನಲ್ಲಿ ಎಷ್ಟೋ ಕಂಪ್ನಿಗಳು ಅಂದರೆ ಆ ಏಜೆನ್ಸಿಗಳು ಮಾರ್ತಾ ಇದ್ದಾರೆ ಅಂತ ಡಬಲ್ ದುಡ್ಡು ಸಿಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ರೇಟು 1,500 ಇದ್ರೆ 3,000 ರೂಪಾಯಿಗೆ ಮಾರುವಂಥದ್ದು, ಎಲ್ಲ ಡಬಲ್ಲು ತ್ರಿಬಲ್ ರೇಟ್ ಕೊಟ್ಬಿಟ್ಟು ಮಾರುವಂಥ ಪರಿಸ್ಥಿತಿ, ತಗೊಳ್ಳುವಂಥ ಪರಿಸ್ಥಿತಿ. ಸೊ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಜನರಿಂದ ಲೂಟಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಗ್ಯಾಸ್ ಏಜೆನ್ಸಿಯವರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ವಲ್ಲ. ಸೊ ಹೀಗಾಗಿ ಸಭೆಯನ್ನ ಮಾಡಲಾಯಿತು ಸಲೀಂ ಅವರ ನೇತೃತ್ವದಲ್ಲಿ.
ಬೆಂಗಳೂರಿನಲ್ಲಿ ಎಲ್ಲ ಗೋದಾಮುಗಳಿಗೆ ಪರಿಶೀಲನೆ ಮಾಡಬೇಕು, ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಯ್ಸಳದವರಿಗೆ ಮತ್ತೆ ಅಲ್ಲಿನ ಸ್ಥಳೀಯ PSIಗೆ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಜಿಲ್ಲೆಗಳಿಗೆ ಎಸ್ಪಿಗಳು ಆಯಾ ತಾಲೂಕುಗಳಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೃತಕ ಅಭಾವ ಸೃಷ್ಟಿಯಾಗಿದ್ರೆ ಕ್ರಮ ಕೈಗೊಳ್ಳಿ, ಕೇಸ್ ಹಾಕಿ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಒಳ್ಳೆ ಡಿಸಿಷನ್. ಬಿಕಾಸ್ ಕೃತಕ ಅಭಾವ ಅನ್ನುವಂಥದ್ದು, ಅದರ ಜೊತೆಗೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ 2 ಪಟ್ಟು 3 ಪಟ್ಟೆಲ್ಲ ಕೊಟ್ಬಿಟ್ಟು ಒಂಥರ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಯಾವ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಜಿ? ಪೃಥ್ವಿ, ಮಧ್ಯ ಪ್ರಾಂತದಲ್ಲಿ ಈಗಾಗಲೇ ಯುದ್ಧ ನಡೀತಿರೋದ್ರಿಂದ ಆ LPG ಗ್ಯಾಸ್ ನ ವ್ಯತ್ಯಯ ಯಾವ ರೀತಿ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತದೆ. 2-3 ದಿನಗಳಿಂದಲೂ ಕೂಡ ಹೋಟೆಲ್ಗಳು, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಸಾಕಷ್ಟು ವಿಚಾರವನ್ನ ಪ್ರತಿಭಟನೆ ಮಾಡುವಂತ ಕೆಲಸಕ್ಕೂ ಕೂಡ ಬರ್ತಿದ್ದಾರೆ. ಸಿಎಂ ಲೆವೆಲ್ ನಲ್ಲಿ ಮೀಟಿಂಗ್ ಕೂಡ ಆಗ್ತಿದೆ. ಈ ನಡುವೆ ಒಂದಷ್ಟು ಜನ ಗೋಡೌನ್ ನಲ್ಲಿ LPG ಗ್ಯಾಸ್ ಸಿಲಿಂಡರ್ ಗಳನ್ನ ಸ್ಟೋರ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಯಾಕಂದ್ರೆ ಸದ್ಯಕ್ಕೆ LPG ಗ್ಯಾಸ್ ನ ಒಂದು ಡಿಮ್ಯಾಂಡ್ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಸಾಕಷ್ಟು ದುಡ್ಡು ಕೊಟ್ಟರು ಕೂಡ ತಗೋಬಹುದು ಅನ್ನುವಂತ ರೀತಿಯಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಹೀಗಾಗಿ ಒಂದಷ್ಟು ಜನ ಕಾಳಸಂತೆಯಲ್ಲಿ ಅದನ್ನ ಬ್ಲಾಕ್ ಆಗಿ ಮಾರಾಟ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ. ಒಂದಷ್ಟು ಗೋಡೌನ್ಗಳಲ್ಲಿ ಅವುಗಳನ್ನ ಇರಿಸಿಕೊಂಡು ಮುಂದಿನ ಹಂತದಲ್ಲಿ ಸದ್ಯಕ್ಕೆ ಸ್ಟಾಕ್ ಇದ್ರೂ ಕೂಡ ಅದನ್ನ ಈಗ ಸೇಲ್ ಮಾಡದೆ ಮುಂದಿನ ಹಂತದಲ್ಲಿ ಅದನ್ನ ಸೇಲ್ ಮಾಡಿ ಡಬಲ್ ರೇಟ್ಗೆ, ಯಾವಾಗ ರೇಟ್ ಹೆಚ್ಚಾಗುತ್ತೋ ಆ ಒಂದು ಸಂದರ್ಭದಲ್ಲಿ ಅವನ್ನ ಸೇಲ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಏಜೆನ್ಸಿಗಳು, ಅಂದ್ರೆ ಖಾಸಗಿ ಏಜೆನ್ಸಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಗೋಡೌನ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಶೇಖರಣೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. DGIGP ಸಲೀಂ ಅವರು ನಿನ್ನೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ರಾಜ್ಯದ ಎಲ್ಲಾ IGPಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ SPಗಳಿಗೆ ಸೂಚನೆ ನೀಡುವಂತೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಯಾವ ಏಜೆನ್ಸಿಗಳಿದಾವೆ, ಯಾವ ಗೋಡೌನ್ಗಳಿದಾವೆ ಅಲ್ಲಿಗೆ ಸ್ವತಃ ಪೊಲೀಸರು ಹೋಗಬೇಕು, ಹೊಯ್ಸಳ ಸಿಬ್ಬಂದಿ ಹೋಗಬೇಕು, ಜೊತೆಗೆ ಓರ್ವ PSI ಅಧಿಕಾರಿಯೂ ಕೂಡ ಹೋಗಬೇಕು, ಹೋಗಿ ಪರಿಶೀಲನೆ ಮಾಡಬೇಕು. ಅಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಆರ್ಡರ್ಗಳು ಬಂದಿದ್ದಾವೆ, ಪ್ರತಿ ತಿಂಗಳು ಕೂಡ ಎಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ, ಈಗ ಎಷ್ಟು ಸಿಲಿಂಡರ್ ಗಳನ್ನ ಸ್ಟೋರ್ ಮಾಡಲಾಗಿದೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆರ್ಡರ್ಗಳು ಬಂದಿದೆ, ಎಷ್ಟು ಸ್ಟೋರ್ ಇದೆ, ಅವೆಲ್ಲವನ್ನು ಕೂಡ ಲೆಕ್ಕ ಪರಿಶೀಲನೆ ಮಾಡಬೇಕು. ಜೊತೆಗೆ ಇರುವಂತಹ ಸ್ಟಾಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಆರ್ಡರ್ ಗಳನ್ನ ತೆಗೆದುಕೊಳ್ಳುವಂತೆ ಆಯಾ ಏಜೆನ್ಸಿಗಳು, ಅಂದ್ರೆ ಗೋಡೌನ್ ಅವರಿಗೆ, ಗೋಡೌನ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಪ್ರತಿಯೊಂದು ಕಡೆ ಇವತ್ತಿನಿಂದಲೇ ಪೊಲೀಸರು ಹೋಗಿ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಗೋದಾಮುಗಳಲ್ಲಿ ಸ್ಟೋರ್ ಮಾಡಲಾಗಿದೆ ಅವುಗಳನ್ನ ಪರಿಶೀಲನೆ ಮಾಡಿ ಆ ಒಂದು ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಕೂಡ ಪೊಲೀಸರು ಸೂಚನೆ ನೀಡುವಂತ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಪೃಥ್ವಿ.